ಅಣ್ಣ, ಇಲ್ಲಿ ಒಂದು ಕುಟೀರವೂ ಕಾಣುತ್ತಿಲ್ಲ. ಜನಮುನಿಗಳ ಸಂಚಾರವೂ ಇಲ್ಲ. ಮುಂದೆ ಅರಣ್ಯದ ದಟ್ಟತೆಯೂ ಹೆಚ್ಚುತ್ತಿದೆ. ಸಂಧ್ಯಾಕಾಲ ಕಳೆದು ಇರುಳು ಪ್ರಾರಂಭವಾಗುತ್ತಿದೆ. ಲಕ್ಷ್ಮಣ, ಈ ಕತ್ತಲೆಯಲ್ಲಿಯೇ ನಮಗೆ ಬೆಳಕು ಕಾಣಲಿದೆ. ಆ ಬೆಳಕಿನ ಸಹಾಯದಿಂದಲೇ ನಾವು ನಮ್ಮ ಕಾರ್ಯದಲ್ಲಿ ಸಫಲರಾಗಲಿದ್ದೇವೆ. ಬಹುಶಃ ಈ ದಟ್ಟ ಅರಣ್ಯದಲ್ಲಿಯೇ ನಮಗೆ ಜಾನಕಿ ಸಿಕ್ಕರೂ ಸಿಗಬಹುದು. ಹೌದಣ್ಣ, ಹಾಗೆಯೇ ಆಗುವುದು. ನಾವು ಸಾವಧಾನವಾಗಿ ಮುಂದಕ್ಕೆ ಹೋಗಬೇಕು. ಯಾವ ಸಮಯದಲ್ಲಿ ಏನಾಗುವುದೆಂದು ಹೇಳಲಾಗದು. ಎಚ್ಚರಿಕೆಯಿಂದ ನಡೆ ಲಕ್ಷ್ಮಣ. ಇಲ್ಲೇ ಎಲ್ಲೋ ರಾಕ್ಷಸರಿರಬಹುದೆಂಬ ಸಂದೇಹ ಬರುತ್ತಿದೆ ನನಗೆ. ಅಣ್ಣ, ಈಗ ನನ್ನ ಮುಂದೆ ಬರುವ ರಾಕ್ಷಸರು ಬದುಕಲಾರರು. ಅವರ ಸರ್ವನಾಶ ನಿಶ್ಚಿತ. ಏಯ್, ಯಾರು ನೀನು ಮಾಯಾವಿ? ಧೈರ್ಯವಿದ್ದರೆ ನನ್ನ ಎದುರಿಗೆ ಬಾ. ಏಕೆ ಹೇಡಿಗಳ ಹಾಗೆ ಅವಿದು ಕುಳಿತಿರುವೆ? ಯಾವ ರಾಕ್ಷಸರಿಗೂ ಮುಂದೆ ಬಂದು ಪ್ರಹಾರ ಮಾಡುವ ಗುಂಡಿಗೆ ಇಲ್ಲವೇ? ಹೌದು ಲಕ್ಷ್ಮಣ, ನಾವು ಅಂದುಕೊಂಡ ಹಾಗೆಯೇ ಆಯಿತು. ಇಲ್ಲೇ ಎಲ್ಲೋ ಇದ್ದಾನೆ ಆ ರಾಕ್ಷಸ. ಇವನು ಯಾರೋ ದೊಡ್ಡ ಮಾಯಾವಿ. ಅದಕ್ಕೆ ನೋಡು, ತನ್ನ ಮಾಯಾವಿ ಶಕ್ತಿಗಳ ಪ್ರದರ್ಶನ ಮಾಡುತ್ತಿದ್ದಾನೆ. ಹೌದು ಅಣ್ಣ, ನನಗೆ ಮಾಯಾಹರಣ ಅಸ್ತ್ರದ ಪ್ರಯೋಗ ಮಾಡಲು ಅಪ್ಪಣೆ ಕೊಡಿ. ಈಗಲೇ ಅವನ ಮಾಯಾಶಕ್ತಿಯನ್ನು ಅಡಗಿಸುತ್ತೇನೆ. ಆಗಲಿ, ಹೂಡು ಬಾಣವನ್ನು. ತೆಗೆದುಕೋ ಮಾಯಾವಿ. ಈಗ ನೀನು ನಮ್ಮಿಂದ ಅಡಗಿಕೊಳ್ಳಲು ಸಾಧ್ಯವಿಲ್ಲ. ಅಣ್ಣ, ನಿಮಗೆ ಕಾಣುತ್ತಿದೆಯೇ? ಹೌದು ಲಕ್ಷ್ಮಣ, ನಾನು ಮೊದಲ ಬಾರಿಗೆ ಇಂತಹ ರಾಕ್ಷಸನನ್ನು ನೋಡುತ್ತಿರುವೆ. ಅವನಿಗೆ ರುಂಡವೇ ಇಲ್ಲ, ಕೇವಲ ಮುಂಡ ಗೋಚರಿಸುತ್ತಿದೆ. ಬನ್ನಿ, ನಾನು ಕಬಂಧ. ಕಬಂಧನ ಮನಸ್ಸು ರಕ್ತ ಕುಡಿದೇ ಶಾಂತವಾಗುತ್ತದೆ. ಅಣ್ಣ ನೋಡಿ, ಇವನೆಂಥ ರಾಕ್ಷಸ. ಅವನ ರುಂಡ ಮುಂಡದಲ್ಲಿದೆ. ಹೌದು, ಅದಕ್ಕೆ ಇವನ ಹೆಸರು ಕಬಂಧ ಎಂದು. ಎಂಥ ಬಲಿಷ್ಠ ದೇಹಗಳು ನಿಮ್ಮದು. ಬರೀ ಬಡಕಲು ಋಷಿಮುನಿಗಳನ್ನು ಭುಂಜಿಸಿದ್ದ ನನಗೆ ಇಂದು ಮೃಷ್ಟಾನ್ನ ಭೋಜನ ಸಿಗಲಿದೆ. ಬನ್ನಿ, ನಿಮ್ಮನ್ನು ಅಂತ್ಯಗೊಳಿಸಿ ನಾನು ಭಾರೀ ಭೂರಿ ಭೋಜನವನ್ನು ಮಾಡುತ್ತೇನೆ. ಅಣ್ಣ, ಅವನು ಮುಂದೆ ನುಗ್ಗುತ್ತಿದ್ದಾನೆ. ಬರಲಿ ಬರಲಿ, ಮುಂದೆ ನುಗ್ಗದೆ ಅವನ ಮೃತ್ಯು ಹೇಗಾಗುವುದು? ಸಾವಧಾನನಾಗು ಲಕ್ಷ್ಮಣ. ಬಾ ಮಾನವ, ಬಾ, ಬಂದು ಸಿಕ್ಕಿಕೋ ನನ್ನ ಭುಜ ಪಾಶಗಳಲ್ಲಿ. ಅಣ್ಣ, ಜೋಕೆ. ಅವನ ಕೈಗಳು ವಿಶಾಲ ರೂಪುಗೊಂಡು ನಮ್ಮತ್ತಲೇ ಬರುತ್ತಿವೆ. ಅಬ್ಬಾ, ಇವನೆಂಥ ರಾಕ್ಷಸ! ಅಯ್ಯೋ, ನನ್ನ ಉಸಿರು ಕಟ್ಟುತ್ತಿದೆ. ಲಕ್ಷ್ಮಣ, ಹಿಂದೆ ಸರಿ, ಇನ್ನೂ ಹಿಂದೆ ಸರಿ, ಇನ್ನೂ ಹಿಂದೆ. ಅಣ್ಣ, ಪ್ರಹಾರ ಮಾಡಿ. ಇವನ ಹಿಡಿತದಿಂದ ನಾನು ಉಸಿರುಗಡಲಾಗುತ್ತಿಲ್ಲ. ಅಣ್ಣ, ಧೈರ್ಯದಿಂದಿರು ಲಕ್ಷ್ಮಣ. ನಾನು ಅವನ ಕೈಗಳನ್ನು ಈಗಲೇ ಕತ್ತರಿಸುತ್ತೇನೆ. ಅಯ್ಯೋ, ಇದೇನಿದು? ನೀವು ನನ್ನ ಕೈಗಳನ್ನೇ ಕತ್ತರಿಸಿ ಬಿಟ್ಟಿರಿ. ಯಾರು ನೀವು? ನಿಮ್ಮಂತಹ ವೀರರನ್ನು ನಾನು ಎಂದಿಗೂ ಕಂಡಿಲ್ಲ. ನನ್ನ ಭುಜಗಳನ್ನು ಕತ್ತರಿಸಿ ನನಗೆ ಮುಕ್ತಿ ಕೊಡಲಿದ್ದಾರೆಂದು ನಾನು ಎಂದಿಗೂ ಊಹಿಸಿರಲಿಲ್ಲ. ನೀವು ಯಾರೆಂದು ತಿಳಿಸಿ. ಕಬಂಧ, ನಾವು ಇಕ್ಷ್ವಾಕು ವಂಶದ ಮಹಾರಾಜ ದಶರಥನ ಪುತ್ರರು. ಇವರು ನನ್ನ ಅಣ್ಣ ಶ್ರೀರಾಮ, ನಾನು ಲಕ್ಷ್ಮಣ. ನಮ್ಮ ಅತ್ತಿಗೆ ಸೀತಮ್ಮನವರನ್ನು ರಾವಣನು ಅಪಹರಿಸಿಕೊಂಡು ಹೋಗಿದ್ದಾನೆ. ನಾವು ಅವರನ್ನು ಹುಡುಕುತ್ತಾ ಈ ವನವನ್ನು ಪ್ರವೇಶಿಸಿದ್ದೇವೆ. ಆದರೆ ನೀನು ನಿನ್ನ ಕೈಗಳನ್ನು ಕಳೆದುಕೊಂಡ ಮೇಲೆ ಯಾಕೆ ಪ್ರಸನ್ನನಾಗಿರುವೆ? ನಿಮ್ಮಿಬ್ಬರಿಗೂ ನನ್ನ ಪ್ರಣಾಮಗಳು.
ಆ ಕೈಗಳೇ ನನ್ನ ಬಂಧನವಾಗಿದ್ದವು. ಆದ್ದರಿಂದಲೇ ನಾನು ರಾಕ್ಷಸನಾಗಿದ್ದೆ. ನಾನೊಬ್ಬ ಶಾಪಗ್ರಸ್ತ ಗಂಧರ್ವ. ಶಾಪ? ಯಾವ ಶಾಪ? ನಾನು ಹಿಂದೆ ಪರಾಕ್ರಮಿ ಮತ್ತು ಸುಂದರ ಗಂಧರ್ವನಾಗಿದ್ದೆ. ಆದರೆ ಒಬ್ಬ ಋಷಿಯ ಶಾಪದಿಂದ ನನಗೆ ಈ ಭಯಾನಕ ರೂಪ ಪ್ರಾಪ್ತಿಯಾಗಿದೆ. ಆ ಋಷಿಯೇ ನನಗೆ ಹೇಳಿದ್ದರು, ಶ್ರೀರಾಮನೆಂಬ ದೈವಪುರುಷ ಇಲ್ಲಿಗೆ ಬರುತ್ತಾರೆಂದು. ಅವರು ನಿನ್ನ ಭುಜಗಳನ್ನು ಕತ್ತರಿಸಿ ನಿನಗೆ ಮೋಕ್ಷ ನೀಡುತ್ತಾರೆ. ಅದರಿಂದ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದು. ಆಗಲೇ ನನಗೆ ನನ್ನ ಮೂಲ ಸ್ವರೂಪ ಸಿಗಲಿದೆ ಎಂದು ಹೇಳಿದ್ದರು. ಆ ದಿನದಿಂದ ಶ್ರೀರಾಮನೆಂದು ತಿಳಿದು ಅದೆಷ್ಟೋ ಜನರ ಮೇಲೆ ನಾನು ಆಕ್ರಮಣ ಮಾಡಿದ್ದೇನೆ. ಅವರಿಗೆ ಸಿಟ್ಟು ಬಂದು ನನ್ನ ಭುಜಗಳನ್ನು ಕತ್ತರಿಸುವುದರಿಂದ ನನಗೆ ಮೋಕ್ಷ ಸಿಗುತ್ತದೆ ಎಂದು ನಾನು ನಿರೀಕ್ಷಿಸುತ್ತಿದ್ದೆ. ಇದಕ್ಕಾಗಿ ನಾನು ಎಷ್ಟೋ ಅಮಾಯಕರ ಪ್ರಾಣ ತೆಗೆದಿದ್ದೇನೆ. ನನ್ನನ್ನು ಕ್ಷಮಿಸಿ, ನನ್ನನ್ನು ಈ ಶಾಪದಿಂದ ಮುಕ್ತಿಗೊಳಿಸಿ. ಅಣ್ಣ, ನೀವು ಇವರಿಗೂ ಮುಕ್ತಿ ಕೊಡಿ. ಇವರನ್ನು ಹೀಗೆ ನೋಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಅವಶ್ಯವಾಗಿ ಲಕ್ಷ್ಮಣ, ಇವನ ಇಚ್ಛೆ ಪೂರ್ಣಗೊಳ್ಳುವುದು. ನೀಲಾಂಬುಜ ಶ್ಯಾಮಲ ಕೋಮಲಾಂಗಂ ಸೀತಾ ಸಮಾರೋಪಿತ ವಾಮಭಾಗಂ ಪಾನೋ ಮಹಾಸಾಯಕ ಚಾರು ಚಾಪಂ ನಮಾಮಿ ರಾಮಂ ನಮಾಮಿ ರಾಮಂ ರಘುವಂಶನಾಥಂ ರಘುವಂಶನಾಥಂ